ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇದರ ಇದು ನಡೆಸಿದಂಥ 2024ರ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ಆಗಿರ್ತದ. ಹೀಗಾಗಿ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ನೀಡಲಾಗಿರ್ತದ. ಅದರಲ್ಲಿ ನಾವು ಸರಿಯಾದಂತ ಒಂದು ಉತ್ತರವನ್ನ ಏನ್ ಮಾಡಬೇಕಾಗ್ತದ, ಆಯ್ಕೆ ಮಾಡಬೇಕಾಗ್ತದ. ಇದು 2024ರ BA, BCom, BSc, BSW, BBA ಹೀಗೆ ವಿವಿಧ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ಪ್ರಶ್ನೆ ಪತ್ರಿಕೆಯಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ನೋಡಿ, ರಾಜಧರ್ಮ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಮನು, ಆಪ್ಷನ್ ಬಿ ರಾಜ, ಆಪ್ಷನ್ ಸಿ ಮಹಾಭಾರತ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥ 4 ಆಪ್ಷನ್ಗಳನ್ನ ನೀಡಲಾಗಿದೆ. ಈ ರಾಜಧರ್ಮ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಅಂತಕ್ಕಂಥದ್ದು ಮಹಾಭಾರತ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ದಂಡ ಎಂಬ ಪದದ ಮೂಲ ಪದ ಇದಾಗಿದೆ ಅಂತಕ್ಕಂಥದ್ದು. ದಂಡ ಎಂಬ ಪದದ ಮೂಲ ಪದ ಇದಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ದಮ್, ಆಪ್ಷನ್ ಬಿ ಕೋಲು, ಆಪ್ಷನ್ ಸಿ ಶಿಸ್ತು, ಆಪ್ಷನ್ ಡಿ ಧರ್ಮ ಅಂತಕ್ಕಂಥ 4 ಆಪ್ಷನ್ಗಳನ್ನ ನೀಡಲಾಗಿದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಶಿಸ್ತು ಅಂತಕ್ಕಂಥದ್ದು. ಆಪ್ಷನ್ ಸಿ ಶಿಸ್ತು ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಬ್ರಹ್ಮೋ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು. ನಮ್ಮಲ್ಲಿ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ಕಂಡು ಬರ್ತದ. ಆ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಆಪ್ಷನ್ ಎ ರಮಾಕಾಂತ್ ರಾಯ್, ಆಪ್ಷನ್ ಬಿ ರಾಜಾರಾಮ್ ಮೋಹನ ರಾಯ್, ಆಪ್ಷನ್ ಸಿ ನರೇಂದ್ರನಾಥ ಗೋಸ್ವಾಮಿ, ಆಪ್ಷನ್ ಡಿ ರಂಜಿತ್ ಗುಹಾ ಅಂತಕ್ಕಂಥ 4 ಆಪ್ಷನ್ಗಳನ್ನ ನೀಡಲಾಗಿದ್ದು ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರಂದ್ರ ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು. ಇವರು 1828ರಲ್ಲಿ ಈ ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ರವರು ಸ್ಥಾಪನೆಯನ್ನ ಮಾಡ್ತಾರಂತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಸುಪ್ರಸಿದ್ಧ ಭಾಷಣ ನೀಡಿರುವ ವರ್ಷ ಯಾವುದು ಅಂತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಅವರು ಅಮೆರಿಕದ ಚಿಕಾಗೋದಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾಷಣವನ್ನ ಮಾಡ್ತಾರೋ ಯಾವ ವರ್ಷ ಅಂದ್ರ 4 ಆಪ್ಷನ್ಗಳನ್ನ ನೀಡಿದ್ದಾರೆ. ಆಪ್ಷನ್ ಎ 1890, ಆಪ್ಷನ್ ಬಿ 1891, ಆಪ್ಷನ್ ಸಿ 1892, ಆಪ್ಷನ್ ಡಿ 1893 ಅಂತಕ್ಕಂಥದ್ದು. ಹಾಗಾದ್ರೆ ಈ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಂದ್ರ 1891, ಆಪ್ಷನ್ ಬಿ ಅಂತಕ್ಕಂಥದ್ದು 1891. ಇನ್ನು ಐದನೇ ಪ್ರಶ್ನೆ ಯಾವುದಂದ್ರ ಸಬಾಲ್ಟರ್ನ್ ಸ್ಟಡೀಸ್ ವಿಧಾನವನ್ನ ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಅರವಿಂದೋ ಘೋಷ್, ಆಪ್ಷನ್ ಬಿ ರಂಜಿತ್ ಗುಹಾ, ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಡಿ ನರೇಂದ್ರನಾಥ ಗೋಸ್ವಾಮಿ ಅಂತಕ್ಕಂಥವ್ರು. ಈ ವಿಧಾನವನ್ನ ಯಾರ ಸ್ಥಾಪನೆಯನ್ನ ಮಾಡ್ತಾರಂದ್ರ ಆಪ್ಷನ್ ಬಿ ರಂಜಿತ್ ಗುಹಾ ಅಂತಕ್ಕಂಥವ್ರು ಏನ್ ಮಾಡ್ತಾರ ಸ್ಥಾಪನೆಯನ್ನ ಮಾಡ್ತಾರಂತಕ್ಕಂಥದ್ದು. ಇನ್ನ ಆರನೇ ಪ್ರಶ್ನೆ ಏನಿದೆ ಅಂದ್ರೆ ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಯಾವುದು ಅಂತಕ್ಕಂಥದ್ದು. ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಕಾಕತಿ,
ಆಪ್ಷನ್ ಸಿ ಕಿತ್ತೂರು, ಆಪ್ಷನ್ ಡಿ ಬೈಲಹೊಂಗಲ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕಾಕತಿ ಅಂತಕ್ಕಂಥದ್ದು ರಾಣಿ ಚೆನ್ನಮ್ಮಳ ಜನ್ಮ ಸ್ಥಳವಾಗಿದೆ ಅಂತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ ಏನಿದೆ ಅಂದ್ರೆ ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು. ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ತಿಲಕ್, ಆಪ್ಷನ್ ಬಿ ಹರಡೇಕರ್ ಮಂಜಪ್ಪ, ಆಪ್ಷನ್ ಸಿ ಎಂ ಕೆ ಗಾಂಧಿ, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪಿಸಿದವರು ಆಪ್ಷನ್ ಸಿ ಎಂ ಕೆ ಗಾಂಧಿ ಅಂತಕ್ಕಂಥದ್ದು. ಇನ್ನು ಎಂಟನೇ ಪ್ರಶ್ನೆ, 1900 ಮಹಾತ್ಮ ಗಾಂಧೀಜಿಯವರು ಜನ್ಮ ತಾಳಿದ ವರ್ಷ ಯಾವುದು ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸಿದರು ಅಂತಕ್ಕಂಥದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ಜನವರಿ 30, 1948, ಆಪ್ಷನ್ ಬಿ ಅಕ್ಟೋಬರ್ 2, 1869, ಆಪ್ಷನ್ ಸಿ ಆಗಸ್ಟ್ 1980, ಆಪ್ಷನ್ ಡಿ 1942. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸ್ತಾರಂದ್ರ ಆಪ್ಷನ್ ಬಿ ಅಕ್ಟೋಬರ್ 2, 1869ರಿಗೆ ಎಂದು ಏನ್ ಮಾಡ್ತಾರ ಇವರು ಜನಿಸ್ತಾರ ಅಂತಕ್ಕಂಥದ್ದು. ಈ ಆಪ್ಷನ್ ಎ ಏನಿದೆಯಲ್ಲ ಜನವರಿ 30, 1948 ಅವರು ನಿಧನ ಹೊಂದಿದ ದಿವಸ ಅಂತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, 1942ರ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಪ್ರಾರಂಭಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಇದನ್ನು ಪ್ರಾರಂಭಿಸಿದವರು ಯಾರಂದ್ರ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಅಂತಕ್ಕಂಥದ್ದು. ಆಪ್ಷನ್ ಸಿ ಮಹಾತ್ಮ ಗಾಂಧಿ. ಇನ್ನು 10ನೇ ಒಂದು ಪ್ರಶ್ನೆ ಏನಿದೆ ಅಂದ್ರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಲೋಕಮಾನ್ಯ ತಿಲಕ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇದಂತೂ ಬಹಳಷ್ಟು ಪ್ರಸಿದ್ಧವಾದಂತ ಒಂದು ಘೋಷಣೆ ಅಂತಕ್ಕಂಥದ್ದು. ನೀವು ಇತಿಹಾಸದಾಗೂ ಕೂಡ ಏನ್ ಮಾಡಿರ್ತೀರಿ ಇದ್ರ ಬಗ್ಗೆ ಕೇಳಿರ್ತೀರಿ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಪ್ರತಿಪಾದಿಸಿದವರು ಯಾರಂದ್ರ ಆಪ್ಷನ್ ಬಿ ಲೋಕಮಾನ್ಯ ತಿಲಕ್ ಅಂತಕ್ಕಂಥದ್ದು. ಅಂದರೆ ಬಾಲ ಗಂಗಾಧರ್ ತಿಲಕ್ ಅಂತಕ್ಕಂಥವ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ ಏನಿದೆ ಅಂದ್ರ ನೋಡಿ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ. ನಾವು ಮಹಾತ್ಮ ಗಾಂಧಿ ಗೊತ್ತಿದೆ, ಹಂಗ ನಮ್ಮಲ್ಲಿ ಕರ್ನಾಟಕದ ಗಾಂಧಿ ಅಂತೇಳಿ ಒಬ್ಬರನ್ನ ಕರಿತೀವಿ. ಯಾರನ್ನ ಕರಿತೀವಿ ಅಂದ್ರ 4 ಆಪ್ಷನ್ಗಳನ್ನ ನೀಡಿದ್ದಾರೆ ನೋಡಿ. ಆಪ್ಷನ್ ಎ ಬಸವ, ಆಪ್ಷನ್ ಬಿ ಎಫ್ ಜಿ ಹಲಕಟ್ಟಿ, ಆಪ್ಷನ್ ಸಿ ಕಡಿದಾಳ ಮಂಜಪ್ಪ, ಆಪ್ಷನ್ ಡಿ ಹರಡೇಕರ್ ಮಂಜಪ್ಪ ಅಂತಕ್ಕಂಥದ್ದು. ಹಾಗಾದ್ರ ಈ 4 ಜನರಲ್ಲಿ ಯಾರನ್ನ ನಾವು ಕರ್ನಾಟಕದ ಗಾಂಧಿ ಅಂತೇಳಿ ಕರಿತೀವಿ ಅಂದ್ರ ಹರಡೇಕರ ಮಂಜಪ್ಪನವರನ್ನ ಕರ್ನಾಟಕದ ಗಾಂಧಿ ಅಂತೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು. ಆಪ್ಷನ್ ಡಿ ಅಂತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ ಏನಿದೆ ಅಂದ್ರ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ, ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಸಿ ಒನಕೆ ಓಬವ್ವ, ಆಪ್ಷನ್ ಡಿ ಅಬ್ಬಕ್ಕ ರಾಣಿ ಅಂತಕ್ಕಂಥದ್ದು. ಹಾಗಾದ್ರೆ
ಈ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಯಾರಂದ್ರ ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥವ್ರು. ಇನ್ನು 13ನೇ ಪ್ರಶ್ನೆ, ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿದಾಗ ಕೊಲ್ಲಲ್ಪಟ್ಟ ಬ್ರಿಟಿಷ್ ಅಧಿಕಾರಿ ಯಾರು ಅಂತೇಳಿ. ಆಪ್ಷನ್ ಎ ಚಾಪ್ಲಿನ್, ಆಪ್ಷನ್ ಬಿ ಬ್ರಿಟಿಷ್ ಸೈನಿಕ, ಆಪ್ಷನ್ ಸಿ ಮಲ್ಲ ಸರ್ಜ ದೇಸಾಯಿ, ಆಪ್ಷನ್ ಡಿ ತ್ಯಾಕರೆ ಅಂತಕ್ಕಂಥದ್ದು. ಹಾಗಾದ್ರೆ ಈ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಡಿ ತ್ಯಾಕರೆ ಅಂತಕ್ಕಂಥವ್ರು ಕೊಲ್ಲಲ್ಪಡ್ತಾರಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹಲಗು ಬೇಡರಿಗೆ ಮಾರ್ಗದರ್ಶನ ಮಾಡಿದವರು ಯಾರು ಅಂತೇಳಿ. ಅಂದ್ರ ಹಲಗಲಿ ಬೇಡರು ಅಂತೇಳಿ ಬರ್ತಾರು, ಅವರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂತ ಸುಪ್ರಸಿದ್ಧ ಕರ್ನಾಟಕದ ಒಂದು ಮನೆತನ ಅಂತಕ್ಕಂಥದ್ದು. ಹಾಗಾದ್ರೆ ಅವರಿಗೆ ಮಾರ್ಗದರ್ಶನವನ್ನ ನೀಡಿದವರು ಯಾರಂದ್ರ ಆಪ್ಷನ್ ಎ ನಿವೃತ್ತ ಸೈನಿಕ ನಿಂಬಾಳ್ಕರ್, ಆಪ್ಷನ್ ಬಿ ಕೃಷ್ಣ ನಾಯಕ, ಆಪ್ಷನ್ ಸಿ ವೀರ ಹನುಮ ನಾಯಕ, ಆಪ್ಷನ್ ಡಿ ಗುದಗೊಪ್ಪ ಅಂತಕ್ಕಂಥದ್ದು. ಹಾಗಾದ್ರ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಎ ನಿವೃತ್ತ ಸೈನಿಕ ನಿಂಬಾಳ್ಕರ್ ಅಂತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ, ಇವರನ್ನು ಪ್ರಸಿದ್ಧ ಭೂದಾನ ಚಳುವಳಿಗಾರರೆಂದು ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ವಿನೋಬಾ ಭಾವೆ, ಆಪ್ಷನ್ ಸಿ ವಿ ಎಸ್ ನೈಪಾಲ್, ಆಪ್ಷನ್ ಡಿ ತಮಿಳುನಾಡಿನ ಹಳ್ಳಿ ಅಂತಕ್ಕಂಥದ್ದು. ಹಾಗಾದ್ರೆ ಯಾರನ್ನ ನಾವು ಭೂದಾನ ಚಳುವಳಿಗಾರ ಅಂತೇಳಿ ಕರಿತೀವಿ ಅಂದ್ರ ಆಪ್ಷನ್ ಬಿ ವಿನೋಬಾ ಭಾವೆ ಅವರನ್ನ ಭೂದಾನ ಚಳುವಳಿಗಾರ ಅಂತ ಏನ್ ಮಾಡ್ತೀವಿ ಕರಿತೀವಿ ಅಂತಕ್ಕಂಥದ್ದು. ಇನ್ನ 16ನೇ ಪ್ರಶ್ನೆ ಏನಿದೆ ಅಂದ್ರೆ, ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೊಂಡಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತಕ್ಕಂಥದ್ದು. ಆಪ್ಷನ್ ಎ ಲಾರ್ಡ್ ಕರ್ಜನ್, ಆಪ್ಷನ್ ಬಿ ಲಾರ್ಡ್ ಮಾರ್ಲೆ, ಆಪ್ಷನ್ ಸಿ ಲಾರ್ಡ್ ಮಿಂಟೋ, ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥದ್ದು. ಇದು ಪ್ರಶ್ನೆಯಲ್ಲಿಯೇ ಉತ್ತರ ಇದೆ ಇದ್ರಿ. ನಾವ ಮಾರ್ಲೆ ಮಿಂಟೋ ಸುಧಾರಣೆಗಳಂತೇಳಿ 1909ರ ಕಾಯ್ದೆಯನ್ನ ಕರಿತೀವಿ. ಯಾಕೆ ಹಂಗ ಕರಿತೀವಿ ಅಂದ್ರ ಇಲ್ಲಿ ಒಬ್ರು ವೈಸ್ರಾಯ್ ಆಗಿರ್ತಾರ, ಇನ್ನೊಬ್ರು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾರ. ಹಾಗಾಗಿ ಇದನ್ನ ನಾವು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೊಂಡಂಗ ಭಾರತದ ವೈಸ್ರಾಯ್ ಯಾರಿದ್ರಂದ್ರ ಆಪ್ಷನ್ ಸಿ ಲಾರ್ಡ್ ಮಿಂಟೋ ಅಂತಕ್ಕಂಥವ್ರು ಭಾರತದ ವೈಸ್ರಾಯ್ ಇರ್ತಾರ. ಲಾರ್ಡ್ ಮಾರ್ಲೆ ಅಂತಕ್ಕಂಥವ್ರು ರಾಜ್ಯ ಕಾರ್ಯದರ್ಶಿ ಇರ್ತಾರ ಅಂತಕ್ಕಂಥದ್ದು. ಇದಕ್ ಸರಿಯಾದ ಉತ್ತರ ಯಾವ್ದಂದ್ರ ಆಪ್ಷನ್ ಸಿ ಲಾರ್ಡ್ ಮಿಂಟೋ ಅಂತಕ್ಕಂಥದ್ದು. ಇನ್ನು 17ನೇ ಪ್ರಶ್ನೆ ಅದೇ ಇದೆ. ಮಾರ್ಲೆ ಮಿಂಟೋ ಸುಧಾರಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತಕ್ಕಂಥದ್ದು ಬಹಳ ಸಿಂಪಲ್ ಆದಂತ ಒಂದು ಪ್ರಶ್ನೆ. ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬಂದಂತ ವರ್ಷ ಆಪ್ಷನ್ ಎ 1905, ಆಪ್ಷನ್ ಬಿ 1909, ಆಪ್ಷನ್ ಸಿ 1911, ಆಪ್ಷನ್ ಡಿ 1920. ಈಗ ತಾನೇ ಹೇಳಿದೆ ಮಾರ್ಲೆ ಮಿಂಟೋ ಸುಧಾರಣೆ ಜಾರಿಗೆ ಬಂದಂತ ವರ್ಷ ಯಾವುದಂದ್ರ ಆಪ್ಷನ್ ಬಿ 1909 ಅಂತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ, ಮಾರ್ಲೆ ಮಿಂಟೋ ಸುಧಾರಣೆಯ ಪ್ರಮುಖ ಸುಧಾರಣೆ ಇದಾಗಿತ್ತು ಅಂತಕ್ಕಂಥದ್ದು. ಮಾರ್ಲೆ ಮಿಂಟೋ ಸುಧಾರಣೆಯ ಪ್ರಮುಖ ಸುಧಾರಣೆ ಇದಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರ ಮಾರ್ಲೆ ಮಿಂಟೋ ಸುಧಾರಣೆಯ ಪ್ರಮುಖ ಸುಧಾರಣೆ ಏನಾಗಿತ್ತಂದ್ರ ಮೊದಲನೇದಾಗಿ ಆಪ್ಷನ್ ಎ ಮತೀಯ ಪ್ರಾತಿನಿಧ್ಯ, ಆಪ್ಷನ್ ಬಿ ಜವಾಬ್ದಾರಿಯುತ ಸರ್ಕಾರದ ಗುರಿ ತಲುಪುವತ್ತ ಪಯಣ, ಆಪ್ಷನ್ ಸಿ ಪ್ರಾಂತ್ಯಗಳ ಸ್ವ ಆಳ್ವಿಕೆಯ ಸಂಸ್ಥೆಗಳ ಬೆಳವಣಿಗೆಯನ್ನು ಸಾಧಿಸುವುದು, ಆಪ್ಷನ್ ಡಿ ಮೇಲಿನ ಎಲ್ಲವುಗಳು ಅಂತಕ್ಕಂಥದ್ದು. ಈ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಮೇಲಿನ ಎಲ್ಲವುಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ, ದ್ವಿಪ್ರಭುತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂತಕ್ಕಂಥ ಒಂದು ಪ್ರಶ್ನೆ.
ಆಪ್ಷನ್ ಎ ದ್ವಿ ಎಂದರೆ ಎರಡು, ಬಿ ದ್ವಿ ಸರ್ಕಾರ, ಆಪ್ಷನ್ ಸಿ ಕಾಯ್ದಿಟ್ಟ ಮತ್ತು ವರ್ಗಾವಣೆಗೊಂಡ ವಿಷಯಗಳ ವರ್ಗೀಕರಣ, ಆಪ್ಷನ್ ಡಿ ಮೇಲಿನ ಎಲ್ಲವುಗಳು ಅಂತಕ್ಕಂಥದ್ದು. ಈ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ದ್ವಿ ಸರ್ಕಾರ. ದ್ವಿಪ್ರಭುತ್ವ ಅಂದ್ರ ದ್ವಿ ಸರ್ಕಾರ ಎಂದರ್ಥ. ಇನ್ನು 20ನೇ ಪ್ರಶ್ನೆ, ಬ್ರಿಟಿಷರು ಯಾವ ಕಾಯ್ದೆಯಲ್ಲಿ ಕೋಮು ಮತದಾನ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಅಂತಕ್ಕಂಥದ್ದು. ಕೋಮು ಮತದಾನ ವ್ಯವಸ್ಥೆಯನ್ನ ಪರಿಚಯಿಸಿದಂತ ಕಾಯ್ದೆ ಯಾವುದಂದ್ರ ಆಪ್ಷನ್ ಎ 1909ರ ಕಾಯ್ದೆ, ಆಪ್ಷನ್ ಬಿ 1935ರ ಕಾಯ್ದೆ, ಆಪ್ಷನ್ ಸಿ 1919ರ ಕಾಯ್ದೆ, ಆಪ್ಷನ್ ಡಿ 1892ರ ಕಾಯ್ದೆ ಅಂತಕ್ಕಂಥದ್ದು. ಈ 20ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು 1919ರ ಕಾಯ್ದೆ. ಇನ್ನು 21ನೇ ಪ್ರಶ್ನೆ, ಯಾವ ಕಾಯ್ದೆಯ ಅಡಿಯಲ್ಲಿ ಬರ್ಮಾವನ್ನು ಭಾರತದಿಂದ ಬೇರ್ಪಡಿಸಲಾಯಿತು ಅಂತಕ್ಕಂಥದ್ದು. ಆಪ್ಷನ್ ಎ 1909ರ ಕಾಯ್ದೆ, ಆಪ್ಷನ್ ಬಿ 1919ರ ಕಾಯ್ದೆ, ಆಪ್ಷನ್ ಸಿ 1935ರ ಕಾಯ್ದೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು. 21ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಂದ್ರ ಅದು ಆಪ್ಷನ್ ಸಿ ಅಂತಕ್ಕಂಥದ್ದು 1935ರ ಕಾಯ್ದೆ. ಇನ್ನು 22ನೇ ಪ್ರಶ್ನೆ, ಭಾರತ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿಯಾಗಿದೆ. ಆಪ್ಷನ್ ಎ 1909ರ ಕಾಯ್ದೆ, ಆಪ್ಷನ್ ಬಿ 1919ರ ಕಾಯ್ದೆ, ಆಪ್ಷನ್ ಸಿ 1947ರ ಕಾಯ್ದೆ, ಆಪ್ಷನ್ ಡಿ 1935ರ ಕಾಯ್ದೆ ಅಂತಕ್ಕಂಥದ್ದು. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು 1935ರ ಕಾಯ್ದೆ ಅಂತಕ್ಕಂಥದ್ದು. ಇನ್ನು 23ನೇ ಪ್ರಶ್ನೆ, ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತೀಯ ಸ್ವತಂತ್ರ ಮಸೂದೆಯನ್ನ ಯಾವಾಗ ಅಂಗೀಕರಿಸಲಾಯಿತು. ಆಪ್ಷನ್ ಎ 4 ಜುಲೈ 1947, ಆಪ್ಷನ್ ಬಿ 15 ಜುಲೈ 1947, ಆಪ್ಷನ್ ಸಿ 16 ಜುಲೈ 1947, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಈ 23ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಂದ್ರ ಅದು ಆಪ್ಷನ್ ಬಿ ಅಂತಕ್ಕಂಥದ್ದು 15 ಜುಲೈ 1947 ಅಂತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನ ಗುರುತಿಸಿದವರು ಅಂತೇಳಿ ಒಂದು ಡ್ಯಾಶ್ ಕೊಟ್ಟಿದ್ದಾರ. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನ ಗುರುತಿಸಿದವರು ಯಾರು ಅಂತೇಳಿ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್, ಆಪ್ಷನ್ ಸಿ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಆಪ್ಷನ್ ಡಿ ಸರ್ ಪೆಥಿಕ್ ಲಾರೆನ್ಸ್ ಅಂತಕ್ಕಂಥದ್ದು. ಈ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತಕ್ಕಂಥದ್ದು. ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಇನ್ನು 25ನೇ ಪ್ರಶ್ನೆ ಏನಿದೆ ಅಂದ್ರ ಸಂವಿಧಾನ ಎಂಬ ಪದವನ್ನು ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ಗ್ರೀಕ್, ಆಪ್ಷನ್ ಬಿ ಲ್ಯಾಟಿನ್, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ಫ್ರೆಂಚ್ ಅಂತಕ್ಕಂಥದ್ದು. ಈ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಬಿ ಲ್ಯಾಟಿನ್ ಅಂತಕ್ಕಂಥದ್ದು. ನಾವು ಸಂವಿಧಾನ ಅಂತಕ್ಕಂಥ ಒಂದು ಪದವನ್ನ ಲ್ಯಾಟಿನ್ ಭಾಷೆಯಿಂದ ಏನ್ ಮಾಡಿದೀವಿ ಅಂದ್ರ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು. ಇನ್ನು 26ನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ ವರ್ಷ. ಆಪ್ಷನ್ ಎ ಡಿಸೆಂಬರ್ 11, 1946, ಆಪ್ಷನ್ ಬಿ 9 ಡಿಸೆಂಬರ್ 1946, ಆಪ್ಷನ್ ಸಿ 26 ನವೆಂಬರ್ 1949, ಆಪ್ಷನ್ ಡಿ 15 ಆಗಸ್ಟ್ 1947 ಅಂತಕ್ಕಂಥದ್ದು. ಈ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ
ಡಿಸೆಂಬರ್ 9 ಅಂದ್ರೆ ಆಪ್ಷನ್ ಬಿ ಡಿಸೆಂಬರ್ 9, 1946 ಅಂತಕ್ಕಂಥದ್ದು. ನಾವು ಆಪ್ಷನ್ ಸಿ ಏನೈತಲ್ಲ, ನವೆಂಬರ್ 26, 1949ರಂದು ಸಂವಿಧಾನವನ್ನ ಅಂಗೀಕರಿಸಿಕೊಳ್ತೀವಿ. ಆಗಸ್ಟ್ 15, 1947 ಏನಿದೆಯಲ್ಲ ಅದು ಭಾರತವು ಸ್ವತಂತ್ರಗೊಂಡಂಥದ್ದು. ಇನ್ನು ಡಿಸೆಂಬರ್ 11 ಏನಿದೆಯಲ್ಲ 1946 ಅದು ಎರಡನೇ ಬಾರಿಗೆ ಸಂವಿಧಾನ ರಚನಾ ಸಭೆ ಸೇರಿದಂಥದ್ದು ಅಂತಕ್ಕಂಥದ್ದು. ಹೀಗಾಗಿ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಇನ್ನು 27ನೇ ಒಂದು ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಒಳಗೊಂಡ ಸದಸ್ಯರ ಸಂಖ್ಯೆ ಅಂತೇಳಿ ಕೇಳಿದಾರ. ಆಪ್ಷನ್ ಎ 389 ಸದಸ್ಯರು, ಆಪ್ಷನ್ ಬಿ 296 ಸದಸ್ಯರು, ಆಪ್ಷನ್ ಸಿ 93 ಸದಸ್ಯರು, ಆಪ್ಷನ್ ಡಿ 73 ಸದಸ್ಯರು ಅಂತಕ್ಕಂಥದ್ದು. ಈ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು 389 ಸದಸ್ಯರು. ಇನ್ನು 28ನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದವರು. ಆಪ್ಷನ್ ಎ ಮಹಾತ್ಮ ಗಾಂಧಿ 1922, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಎಂ.ಎನ್. ರಾಯ್ 1934, ಆಪ್ಷನ್ ಡಿ ಕಾಂಗ್ರೆಸ್ ಪಕ್ಷ 1936 ಅಂತಕ್ಕಂಥದ್ದು. ಈ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂ.ಎನ್. ರಾಯ್ 1934, ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರವಾಗಿದೆ ಅಂತಕ್ಕಂಥದ್ದು. ಇನ್ನು 29ನೇ ಪ್ರಶ್ನೆ, ಭಾರತ ಸಂವಿಧಾನಾತ್ಮಕ ಇತಿಹಾಸದ ಐತಿಹಾಸಿಕ ದಿವಸ ಇದಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ 26 ಜನವರಿ 1950, ಆಪ್ಷನ್ ಬಿ 26 ನವೆಂಬರ್ 1949, ಆಪ್ಷನ್ ಸಿ 15 ಆಗಸ್ಟ್ 1947, ಆಪ್ಷನ್ ಡಿ 6 ಆಗಸ್ಟ್ 1942 ಅಂತಕ್ಕಂಥದ್ದು. ಈ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಭಾರತ ಸಂವಿಧಾನ ಜಾರಿಗೆ ಬಂದಂತ ಆಪ್ಷನ್ ಎ ಜನವರಿ 26, 1950 ಅಂತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ, ಭಾರತ ಸಂವಿಧಾನವು ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಭಾರತ ಸಂವಿಧಾನವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಕಠಿಣವಾಗಿದೆ, ಆಪ್ಷನ್ ಬಿ ಸರಳವಾಗಿದೆ, ಆಪ್ಷನ್ ಸಿ ಅತಿ ಕಠಿಣವಾಗಿದೆ, ಆಪ್ಷನ್ ಡಿ ಭಾಗಶಃ ಕಠಿಣ ಭಾಗಶಃ ಸರಳವಾಗಿದೆ ಅಂತಕ್ಕಂಥದ್ದು. ಈ 30ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಂದ್ರ ಆಪ್ಷನ್ ಡಿ ಅಂತಕ್ಕಂಥದ್ದು ಭಾಗಶಃ ಕಠಿಣ ಭಾಗಶಃ ಸರಳವಾಗಿದೆ ಅಂತಕ್ಕಂಥದ್ದು. ಇವಿಷ್ಟು ಈ 30 ಪ್ರಶ್ನೆಗಳಂತಕ್ಕಂಥದ್ದು. ಇನ್ನೂ 30 ಪ್ರಶ್ನೆಗಳು ಕಂಡು ಬರ್ತವು. ಒಟ್ಟು 60 ಪ್ರಶ್ನೆಗಳಿಗೆ ನಿಮಗೆ ಪರೀಕ್ಷೆ ಇರ್ತದೆ. BA ಮತ್ತು BCom ಫೋರ್ತ್ ಸೆಮಿಸ್ಟರ್, ಅದರ ಜೊತೆಗೆ BSc ಆಗಿರ್ಬೋದು, BSW, BBA ಹೀಗೆ 4ನೇ ಸೆಮಿಸ್ಟರ್ನ ಗೆ ಇರ್ತಕ್ಕಂಥ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳಿರ್ತಾವ. ಈ ಒಂದು ಪಾಠದಲ್ಲಿ 30 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀನಿ. ಇನ್ನು ಮುಂದಿನ ಒಂದು ಭಾಗದಲ್ಲಿ ಉಳಿದಂತ 30 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.